ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನಗರದ ಹೊಸೂರು ಹತ್ತಿರದಲ್ಲಿರುವ ಶ್ರೀ ಗಾಳಿ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ದಿನಾಂಕ 4/8/2026 ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ಚೇತನ್ ಎಸ್ ಹಿರೇಕೆರೂರು ಹಾಗೂ ಶ್ರೀ ಗಾಳಿ ದುರ್ಗಮ್ಮ ದೇವಿ ಸೇವಾ ಸಮಿತಿ ಮಂಡಳಿಯ ಅಧ್ಯಕ್ಷರಾದ ಸಂತೋಷ್ ಹಿರೇಕೆರೂರು ಮತ್ತು ಉಪಾಧ್ಯಕ್ಷರಾದ ಶಿವಣ್ಣ ಹಿರೇಕೆರೂರು ಇವರ ನೇತೃತ್ವದಲ್ಲಿ ಮತ್ತು ಹೊಸೂರಿನ ಎಲ್ಲ ಗುರು ಹಿರಿಯರು ಪಾಲ್ಗೊಂಡು ಜಾತ್ರೆಗೆ ಮೆರುಗು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಮತ್ತು ಜನಸೇವಕರಾದಂತಹ ಚೇತನ್ ಎಸ್ ಹಿರೇಕೆರೂರು, ಈ ನಮ್ಮ ಹುಬ್ಬಳ್ಳಿಯ ನಗರ ದೇವಿಯಾದಂತಹ ಶ್ರೀ ಗಾಳಿ ದುರ್ಗಮ್ಮ ದೇವಿಯ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಕಲ ವೈವಿಧ್ಯತೆಯುಳ್ಳ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಹೇಗೆ ಹಲವು ರೀತಿಯ ಪೂಜಾ ಕಾರ್ಯಗಳು ದೇವಿಗೆ ನಡೆದಿದ್ದು ಮತ್ತು ಕುಂಭಮೇಳ ಮೆರವಣಿಗೆ, ರಾಜ್ಯಗೋಷ್ಠಿ ಹೀಗೆ ಹಲವಾರು ಕಾರ್ಯಕ್ರಮಗಳು ದೇವಿಯ ಜಾತ್ರೆಯಲ್ಲಿ ನಡೆದಿದ್ದು ಮತ್ತು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯೂ ಸಹ ಏರ್ಪಡಿಸಲಾಗಿದ್ದು, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಭಕ್ತಾದಿಗಳು ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಹಾಗೂ ದೇವಿಯ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇನೆ ಎಂದು ಈ ಮೂಲಕ ವಿನಂತಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗಾಳಿ ದುರ್ಗಮ್ಮ ದೇವಿ ಸೇವಾ ಸಮಿತಿ ಮಹಾಮಂಡಳಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಸರ್ವಧರ್ಮದ ನಾಗರಿಕ ಬಂಧುಗಳು ಉಪಸ್ಥಿತರಿರಬೇಕೆಂದು ಕೋರಲಾಗಿದೆ. ಶಮೀನ್ ರಾಠಿ, ಫ್ರೀಡಂ 19 ನ್ಯೂಸ್, ಹುಬ್ಬಳ್ಳಿ. ಮೊದಲೇದಾಗಿ ನಮ್ಮ ಹಿರಿಯರಿಗೆ ತಿಳಿಸ್ಬೇಕು, ಎಲ್ಲಪ್ಪ ದೇವರಿಗೆ ಹಾಗೂ ಅವ್ರ ಜೊತೆ ಇದ್ದಂಥ ಎಲ್ಲ ಹಿರಿಯರಿಗೆ ಅವ್ರು ತೋರಿಸ್ಕೊಟ್ಟಂಥ ಈ ಮಾರ್ಗದರ್ಶನದಾಗ ಇವತ್ತು ಸಂತೋಷ್ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷರ ಶಿವಣ್ಣ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ ಈ ಒಂದು ವಿಜೃಂಭಣೆಯಿಂದ ಜಾತ್ರೆ ವರ್ಷಕ್ಕಿಂತ ವರ್ಷ ಹೆಚ್ಚಿನ ರೀತಿಯಲ್ಲಿ ಒಂದು ದೇವಿಯ ಒಂದು ಉತ್ಸವವನ್ನು ಮಾಡ್ಕೊಂಡು ಹೊರಟಿದ್ದೀವಿ. ವಿಶೇಷತೆ ಹೇಳ್ಬೇಕಂತಂದ್ರೆ ಈ ಒಂದು ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಕ್ತರ ದೇವಿಯನ್ನ ದರ್ಶನ ಮಾಡೋದಾಗಿರ್ಬೋದು, ದೇವಿಗೆ ಧಾರವಾಡ ಜನಕರಿಗೆ ಪ್ರಸಾದಕ್ಕೆ ಏನು ದಾಸೋಹ ನಡೀತಿರ್ತೈತಿ, ಅವ್ರ ಕೈಲಾದಷ್ಟು ಭಕ್ತಿಯಿಂದ ಏನು ಪ್ರತಿದಿನ ಏನು ತಿನ್ನುವಂಥ ಪದಾರ್ಥಗಳು ಇರ್ತಾವ, ಹಂಗೆ ಅಡಿಗೆಗೆ ಏನೇನು ಬೇಕಾಗ್ತಾವ ಅಂಥವೆಲ್ಲ ಭಕ್ತಿಯಿಂದ ಕೊಡುವಂಥದ್ದು ಭಕ್ತರು ಮಾಡ್ತಿದ್ದಾರೆ. ಮತ್ತೆ ಡೊಳ್ಳು, ಕುಣಿತ ಇವೆಲ್ಲ ಸಂಭ್ರಮದಿಂದ ಮೆರವಣಿಗೆಯನ್ನ ಮಾಡುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿ ಬೇಟೆಯ ಪದ್ಧತಿಯನ್ನ ಎಲ್ಲಿಯೂ ಮಾಡೋದಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹುಬ್ಬಳ್ಳಿಯ ಪ್ರಸಿದ್ಧ ಗ್ರಾಮ ದೇವತೆ ಆದಂತ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಹೊಸೂರಿನಲ್ಲಿ ಈ ಅದ್ದೂರಿಯ ಜಾತ್ರೆಯನ್ನ ಬೇರೆ ನಮ್ಮ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಪುಣೆ, ಮುಂಬೈ, ಬೆಳಗಾಂ, ಗೋವಾ ಈ ಕಡೆ ಬೇರೆ ಬೇರೆ ಕಡೆ ಇದ್ದಂತ ಎಲ್ಲಾ ಕಡೆಯಿಂದಲೂ ಭಕ್ತರು ನಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಐತಿಹಾಸಿಕವಾದಂತ ದೇವಾಲಯ ಇದು. ಯಾಕಂದ್ರೆ ಹಿರಿಯರು ಒಂದು 1970-71ರಲ್ಲಿ ಜಾಗೃತನ ಆಯ್ತು ಅಂತ ಶಕ್ತಿ ತಾಯಿಯಲ್ಲಿ ಅಂತೇಳಿ ಆ ಒಂದು ಶಕ್ತಿಯಿಂದನೇ ಇವತ್ತಿನ ದಿನ ಇವತ್ತು ಅದ್ದೂರಿಯಾಗಿ ಜಾತ್ರೆಯನ್ನು ನಡೆಯುವಂಥದ್ದು. ಬೆಳಿಗ್ಗೆ ಮಹಾ ಅಭಿಷೇಕ ವಿಶೇಷ, ವರ್ಷಕ್ಕೊಂಥರ ವಿಶೇಷ ಅಭಿಷೇಕವನ್ನು ಮಾಡುವಂಥದ್ದು. ಅದ್ರ ಜೊತೆಗೆ ಎಲ್ಲ ಭಕ್ತರ ಸಮ್ಮುಖವಾಗಿ ಅಲಂಕಾರ ಮಾಡಿರ್ತಾರೆ, ಮಾಡಿ ಅವ್ರ ಜೊತೆಗೆ ವಿಶೇಷ ಮಹಾಮಂಗಳಾರತಿ ನಡೀತೈತಿ. ಅದಾದ್ಮೇಲೆ 11 ಗಂಟೆಗೆ ತಾವೆಲ್ಲ ನೋಡ್ತಿದ್ರಿ ಎಷ್ಟೋ ಕೇಂದ್ರ ಸುಮಾನ್ ತಗೊಂಡಿದ್ದಾರೆ. ಅವರೇ ಒಂದು ಭಕ್ತಿಯಿಂದ ಸುಮಾನ್ ತಗೊಂಡು ಪಲ್ಲಕ್ಕಿ ಜೊತೆಗೆ ಪಾಲ್ಗೊಂಡು ಅದ್ದೂರಿಯಾಗಿ ಗಾಳಿ ದುರ್ಗಮ್ಮ ದೇವಸ್ಥಾನ ಹತ್ರ ಮುಂದಾಗ್ತೀವಿ. ಅದಾದ್ಮೇಲೆ 8-8:30 ಎಲ್ಲರಿಗೂ ಒಂದು ಪಟಾಕಿ ಹೊಡೆಯುವಂತ ಸಿಗ್ನಲ್ ಅಂತ ಇಟ್ಕೊಂಡು ಸೂಚನೆ, ಆ ಸೂಚನೆಯನ್ನ ಎಲ್ಲರೂ ಗಮನಿಸಿದಾಗ ಎಲ್ಲರಿಗೂ ಪ್ರಸಾದ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅನ್ನ ಪ್ರಸಾದ ವಿತರಣೆ ಮಾಡಬೇಕು.
ಈಗಲೇ ಲಾಸ್ಟ್ ಟೈಮ್ ಒಂದು 42 ಕ್ವಿಂಟಲ್ ಅಷ್ಟು ಅಕ್ಕಿಯನ್ನು ಮಾಡಿದ್ರೆ ಈಗ 50 ಕ್ವಿಂಟಲ್ ಮ್ಯಾಗೆ ಅಕ್ಕಿಯನ್ನ ಹಾಕ್ತಿದಾರೆ. ಏನಿಲ್ಲ ಅಂದ್ರೂ ಒಂದು 50 ರಿಂದ 60 ಸಾವಿರ ಜನ ಆರಾಮಾಗಿ ಉತ್ಪನ್ನ ಮಾಡ್ತಾರೆ ಅನ್ನೋದು ನಿರೀಕ್ಷೆ ಮಾಡಿದ್ವಿ. ಭಂಡಾರ ಜಾತ್ರೆ ಒಂದು 5 ವರ್ಷ ಆಯ್ತು. ಭಂಡಾರ ಜಾತ್ರೆಯನ್ನ ಮಾಡುವಂಥದ್ದು ಒಂದು ಸಂಪ್ರದಾಯನ ಇದೆ ಅನ್ನೋದಾಗ ಈ ಪಾರಂಪರಿಕವಾಗಿ ನಡೆದುಕೊಂಡು ಅಂತೇಳಿ ಈ ಒಂದು ಭಂಡಾರ ಜಾತ್ರೆ ಈ ಒಂದು ಈಗ ಸರ್ಕಾರದಿಂದ ಮಹಾರಾಜ ಪಾರ್ಕಿಗೆ ಕೇಳ್ಕೊಳ್ಳೋದು ಒಂದೇ. ಇಂಥ ಒಂದು ದೇವಾಲಯ ಐತಿದೆ. ಈ ದೇವಸ್ಥಾನಕ್ಕೆ ಒಂದು ಎಲ್ಲಾ ಜನಗಳು ಮಾಡಿಸ್ಬೇಕನ್ನೋದು ನಮ್ಮೆಲ್ಲ ಕಮಿಟಿ ಅವ್ರ ಆಸೆ ಐತಿ. ಯಾಕಂತಂದ್ರೆ ಊಟ ಅಂತಂದ್ರೆ ಎಲ್ಲರೂ ಊಟ ಮಾಡಿದ್ರನ್ನ ಊಟ ಮಾಡ್ದಂಗ ಅಂತ ಸರ್ಕಾರಿ ಜಾಗಗಳು ಇಲ್ಲಿದ್ದಾವ. ಅಂಥವು ದೇವಸ್ಥಾನಕ್ಕೆ ಅಂತೇಳಿ ಅದ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಕಲ್ಯಾಣ ಉತ್ಸವ ಮಾಡುವಂಥದ್ದು ನಮ್ಮ ಹುಬ್ಬಳ್ಳಿ ಗ್ರಾಮ ಜನತೆಗೆ ಎಲ್ಲರಿಗೂ ಈ ದೇವಿಯ ಶಕ್ತಿ ನಮ್ಮೆಲ್ಲರ ಜೊತೆಗೆ ತಾಯಿಯ ಒಂದು ಜಾತಿ ಇವತ್ತು ನಡೀತಿದೆ. ತಾವೆಲ್ಲರೂ ಬಂದು ಈ ತಾಯಿಗೆ ಕೃಪೆಗೆ ಪಾತ್ರರಾಗಿ ಪ್ರಸಾದನ ಸ್ವೀಕರಿಸಿ ಹೋಗ್ಬೇಕಂತೇಳಿ ತಾವೆಲ್ಲರಿಗೆ ಕಳಿಸಲು ವಿನಂತಿ ಮಾಡ್ತೀವಿ. ಅದೇ ಈಗ ಹೇಳಿದ್ನಲ್ರಿ, ಸರ್ಕಾರದ ಒಂದು ಸರ್ಕಾರಿ ಜಾಗಗಳದಾವ. ಇಲ್ಲ ಸುತ್ತಮುತ್ತೆಲ್ಲ ಬಡವರು ಇದ್ದಾರೆ, ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅವ್ರಿಗೆ ಕಲ್ಯಾಣ ಮಂಟಪ ಆತಂದ್ರೆ ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಬೋದು. ಮತ್ತೆ ದೇವರ ಒಂದು ಜಾತ್ರೆ ಅಂತಿದ್ದಾಗ ಎಲ್ಲರೂ ಕುಂತ ಪ್ರಸಾದನ ಮಾಡಿಸುವಂತ ವ್ಯವಸ್ಥೆಗಳನ್ನು ಮಾಡ್ಬೋದು. ಆಶೀರ್ವಾದ ಗಾಳಿ ದುರ್ಗಮ್ಮ ತಾಯಿ ಇದ್ದಾಳಂದ್ರೆ ಹಿರೇಕೆರೆ ಕುಟುಂಬ ಇದ್ದಾರೆ. ಈ ಗಾಳಿ ದುರ್ಗಮ್ಮ ಕುಟುಂಬದಿಂದನೇ ಇವತ್ತು ನಮ್ಮ ಹಿರಿಯರು ನಮ್ಮ ಇತಿಹಾಸವಾಗಿ ನಮ್ಮ ಹಿರೇಕೆರೆ ಒಂದು ಸಲಹೆ ಕೊಡ್ಬೇಕಂತಂದ್ರೆ ಹಿರೇಕೆರೂರ ಊರಿನಲ್ಲಿ ಅಲ್ಲಿ ಶ್ರೀ ದುರ್ಗಾದೇವಿ ಅಲ್ಲಿ ಒಂದು ನಮ್ಮ ದೇವರು ಆ ತಾಯಿ ಕೃಪದಿಂದ ಇಲ್ಲಿ ಬಂದು ಆ ತಾಯಿನ ನೆಲ್ಲ ಅಂತೇಳಿ ಆ ತಾಯಿ ಸೇವೆ ಮಾಡೋದಕ್ಕೆ ಹಿರೇಕೆರೆ ಕುಟುಂಬ ಇವತ್ತು ಹೆಸರುವಾಸಿ ಆಗಿರ್ತಂದ್ರೆ ಈ ಗಾಳಿಗುಂತ ಆಶೀರ್ವಾದ ಐತಿ. ಅವಾಗ ಜನ ಏನು ನಿರೀಕ್ಷೆ ಮಾಡಿ ನಮ್ಮ ಒಳ್ಳೆತನಕ್ಕೆ ಏನು ಆಶೀರ್ವಾದ ಮಾಡ್ತಾರೋ ಆ ತಾಯಿ ಆಶೀರ್ವಾದದಿಂದ ಬರುವಂತ ಶಾಸಕ ನಾನು ನಮ್ಮ ಕುಟುಂಬದಾಗ ಯಾರನ್ನಾದ್ರೂ ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋದು ನಮ್ಗೊಂದು ಜನ ಆಶೀರ್ವಾದ ಮಾಡ್ತಾರೆ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.